ತಪ್ಪು ಇವಳಲ್ಲಿದೆ, ಇವಳ ಮನಸ್ಸಲ್ಲಿದೆ. ನೋಡೋಣ ಫಸ್ಟ್ ಒಡೆಗೆ ಕ್ಯಾಬೇಜ್ ಕಟ್ ಮಾಡೋದು. ಇಲ್ಲ, ನಾನು ತಪ್ಪೇ ಮಾಡಲ್ಲ. ನಾನು ಒಂಥರ ಏನ್ ಹೇಳ್ತಾರೆ ಪರ್ಫೆಕ್ಟ್ ಮನೆ ಕೀಟ್ಲೆ ಮಾಡ್ತಂದರಿ. ಏನ್ ಅಚ್ಚಲ್ ಬೆಟ್ಟದ ಬಗ್ಗೆ ಮಾತಾಡ್ತಿದ್ವು ಅಲ್ವಾ? ನಾನೇನ್ ಹೇಳ್ದೆ, ಇಲ್ಲಿಂದ 87 ಕಿಲೋಮೀಟರ್. ನೀನ್ ಕೇಳ್ತಿರೋ ಅರ್ಥ ನನ್ಗೆ ಗೊತ್ತಾಯ್ತು. ಅಂದ್ರೆ ಅಲ್ಲಿಂದ ಅಲ್ಲಿಗೂ 87 ಕಿಲೋಮೀಟರ್, ಇಲ್ಲಿಂದನೂ ಅಲ್ಲಿಗೆ 87 ಕಿಲೋಮೀಟರ್ ಅಂತ. ಅದೇ ಹಂಗೆ ಹೇಳ್ದೆ ಅನ್ಕೊಂಡ್ ನೀನ್ ಕೇಳ್ತಾ ಇರೋದು. ಬಟ್ ನಾನು ಹಂಗಲ್ಲ ಹೇಳಿದ್ದು. ನಾನು ಇಲ್ಲಿಂದಾನೆ 87 ಕಿಲೋಮೀಟರ್ ಅಂದ್ರೆ ಈಗ ಎಲ್ಲಾರು ಹೋಯ್ತಾ ಇರ್ತೀವಿ ಅನ್ಕೋ, ಈಗೆಲ್ಲೋ ಒಂದ್ ಹತ್ತುತ್ತಾ ಇರ್ತೀವಿ, ಏನೋ ಒಂದ್ ಕಷ್ಟ ಪಡ್ತಾ ಇರ್ತೀವಿ, ಒಂದ್ ಅರ್ಧ ಬೆಟ್ಟ ಹತ್ತಿದೀವಿ ಎಲ್ಲೋ ಹೋಗಿ, ಇನ್ನೊಂದ್ ಅರ್ಧ ಇನ್ನು 2 ಕಿಲೋಮೀಟರ್, ಇಲ್ಲಿಂದನೂ ಇನ್ನೂ 2 ಕಿಲೋಮೀಟರ್ ಹೋಗ್ಬೇಕಾ ಅಂತ ಹೇಳಲ್ವಾ ನಾವು? ಹಂಗೆ ಹೇಳ್ತೀವಿ ಇಲ್ಲೋ ಸಂಬಂಧ? ಅಪ್ಪ ಇಲ್ಲಿಂದನೂ ಇನ್ನೂ ಅಷ್ಟು ಹೋಗ್ಬೇಕಾ, ಇನ್ನೂ ಆ ತರ ಫೀಲ್ ಬರಲ್ಲ, ಅಷ್ಟು ದೂರ ಅನ್ನೋ ತರ. ಮನೆಯಿಂದನೂ 87 ಕಿಲೋಮೀಟರ್ ಅಂತ ಆ ತರ ಅರ್ಥದಲ್ಲಿ ನಾನು ಹೇಳಿದ್ದು. ನಾನು ಹೇಳಿದ್ ತಪ್ಪಲ್ಲ ಸಹನಾ, ಇದೆಯಲ್ಲ ನೀನು ನಾನು ಹೇಳಿದ್ ತಪ್ಪಲ್ಲ. ಈಗ ಎಕ್ಸ್ಪರ್ಟ್. ಈಗ ಏನೋ ರೆಸಿಪಿ ಮಾಡ್ತಿದ್ಯಲ್ಲ ಅಂತ ಮಾತ್ರ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೋಬೇಕು? ನಾನೇನು ತಪ್ಪು ಮಾಡಿಲ್ಲ, ನಾನು ತಪ್ಪು ಮಾಡಲ್ಲ. When you know your fault, no, I don't know my fault because I didn't do any fault. Understand? fault ಇದೆ ಅಂತ ಗೊತ್ತಿದ್ರೂ fault ಇಲ್ಲ ಅಂತ ಓದೋದು ನೀನೇ. ಇಲ್ಲ, ನಾನು ಹೇಳೋದು ನಿನ್ಗೆ ಅರ್ಥ ಆಯ್ತಿಲ್ಲ ಅಷ್ಟೇ ಸಹನ. ಇದು ನಿನ್ ಫಾಲ್ಟ್, ನನ್ನ ಫಾಲ್ಟ್ ಅಲ್ಲ. ನನ್ನ ಫಾಲ್ಟ್ ಹೇಗಾಗುತ್ತೆ? ಇವಾಗ ಯಾರನ್ನಾರು ಕೇಳಿ ಪ್ಲೇಸ್ಗೆ ಇಲ್ಲಿಂದನೂ 87 ಅಂತ ಇನ್ನೊಂದು ಪ್ಲೇಸು ಇದು ಕಂಪೇರ್ ಮಾಡಿ ಹೇಳ್ತಾರ. ಅದೇಮ್ಮ ಆ ಥರನೂ ಅರ್ಥ ಇದೆ. ಆ ಥರ ಇಲ್ಲ, ನೀನು ಹೇಳ್ತಿರೋದು ರಾಂಗು ಅಂತ ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದು ಓಕೆ, ನೀನು ಹೇಳ್ತಿದ್ಯಾ ಅಂತ ನಾನು ಹೇಳ್ತೀನಿ. ನಾನು ಹೇಳಿದ್ ಸರಿ ಅಂದ್ರೆ ನಾನು ಹೇಳಿದ್ದು ಇಲ್ಲಿಂದನು ಹೆಂಗೆ ಅಂದ್ರೆ ಈಗ ಸರ್ಚ್ ಮಾಡಿ ನೋಡೋದ್ನ ಇಲ್ಲಿಂದ 87 ಕಿಲೋಮೀಟರ್ ಅಂತ ತೋರಿಸ್ತಾರೆ. ಇಲ್ಲಿಂದ ಸರಿನಾ ತಪ್ಪ ಅಂತ ಅಂದ್ಬಿಟ್ಟು ಇಲ್ಲ, ಅದೇ ನಾನು ಹೇಳಿದ ಅವ್ರಿಗೂ ಅರ್ಥ ಆಗ್ಲಿ ಅಂತ ಹೇಳ್ತಿದ್ದೀನಿ. 87 ಕಿಲೋಮೀಟರ್ ಅಂತ ನೋಡಿದ ತಕ್ಷಣ ನನಗೆ ದೂರ ಅನ್ನೋ ಫೀಲ್ ಆಯ್ತು. ಸೊ ಇಲ್ಲಿಂದಾನು 87 ಕಿಲೋಮೀಟ್ರ ಅನ್ನೋ ಥರ ನಾನು ಅರ್ಥದಲ್ಲಿ ನಾನು ಹೇಳಿದ್ದು, ಗೊತ್ತಾಯ್ತಾ? ಸೊ ಇವಾಗ ಮಾಡ್ತಿರೋ ರೆಸಿಪಿ ನೋಡೋಣ. ಇದೇನೋ ಸಬ್ಬಕ್ಕಿ ಏನೋ ಅಂತಾರಲ್ಲ, ಅಲ್ಲ ಸಾಬುದಾನ. ಸಾಬುದಾನನ ಯೂಸ್ ಮಾಡಿ ನಮ್ಮ ಹುಡುಗಿ ಒಂದು ಹೊಸ ರೆಸಿಪಿನ ಮಾಡ್ತಾ ಇದ್ದಾಳೆ. ವಡೆ ಅದೇನಂದ್ರೆ ಮೊನ್ನೆ ಇದರಲ್ಲಿ ಎಂತ ಅದು ಪಿಜ್ಜಾ ಹಟ್ ಅಲ್ಲ, ಲೈಕ್ ಅದು ಪಿಜ್ಜಾ ಟೈಪ್ ಇದೆ, ಬಟ್ ಅದು ಪಿಜ್ಜಾ ಹಟ್ ಅಲ್ಲ, ನೇಮೇನೋ ಮರ್ತೋಯ್ತು. ಅಲ್ಲಿ ತಿಂದೆ, ಇಷ್ಟ ಆಯ್ತು. ಸೊ ಅದನ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನೀರಕ್ಕೆ ನೆನೆಸಿದಳೆ, ನೀರು ಕಮ್ಮಿ ಇರೋ ಥರ ಕಮ್ಮಿ ಅಲ್ಲ, ಅದು ಹೀರ್ಕೊಂಡಿದೆ. ಅದೇ ಏರ್ಕೊಂಡು ಮೇಲ್ಗಡೆ ಫುಲ್ಲು ಡ್ರೈ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ ನೀರಿದೆ ಒಳಗಡೆ. ಅದು ಒಳಗಡೆ ಇರೋದು ಮಾತ್ರ ನೆನೀತಾ ಇರುತ್ತೆ, ಮೇಲಿರೋದು ನೆನೀತಾ ಇಲ್ಲ. ಸೊ ನಾವು ಮಿಕ್ಸ್ ಮಾಡಿಕೊಡ್ಲಾ? ಮಿಕ್ಸ್ ಮಾಡು. ಇರಿ ಗೈಸ್, ನಾನು ಮಿಕ್ಸ್ ಮಾಡಿಕೊಡ್ತೀನಿ, ಆಗ ಸರಿ ಆಗುತ್ತೆ. ಅಯ್ಯೋ ದೇವ್ರೆ, ಕೊಡಿ ಸ್ಪೂನ್. ಮಿಕ್ಸ್ ಮಾಡಿದ್ರೆ ಸರಿ ಆಗಲ್ಲ. ನೋಡಿ, ನಾನು ಏನು ಹೇಳಿದ್ರೆ ಅವಳು ತಪ್ಪು ಹುಡುಕ್ತಾಳೆ. ತಪ್ಪು ಇವಳಲ್ಲಿದೆ, ಇವಳ ಮನಸ್ಸಲ್ಲಿದೆ. ನೀನು ಎಲ್ಲದನ್ನು ತಪ್ಪಾಗಿ ನೋಡ್ತಾ ಇದೀಯ ಸಹನಾ. ಒಳ್ಳೆ ಮನಸ್ಸಿಂದ ನೋಡು, ಎಲ್ಲ ಒಳ್ಳೆಯದು. ಏನಂದ್ರೆ ಫ್ರೆಂಡ್ಸ್, ಅವ್ರಿಗೆ ನಾನು ಏನು ಹೇಳಿದ್ರು ಎಲ್ಲ ಸರಿ, ನಾನು ಹೇಳಿದ್ದಲ್ಲ ಏನು ತಪ್ಪೇ ಇಲ್ಲ ಅಂತ ಅದ ಮಾಡ್ತಿರ್ತಾಳೆ. ಅದಕ್ಕೆ ಅದ್ರಲ್ಲಿ ಒಂದಾರು ತಪ್ಪು ಹೇಳ್ಬಾರ್ದ? ಅದು ತಪ್ಪಲ್ಲ ಸಹನಾ, ರೆಡ್ಡಿನೇ ಇರಲ್ಲ ಯಾವಾಗ್ಲೂ. ನಾನು ತಪ್ಪು ಮಾಡಿಲ್ಲ ಅಂದ್ಮೇಲೆ ನಾನು ಯಾಕೆ ಒಪ್ಕೋಬೇಕು? ನೀನು ತಪ್ಪು ಮಾಡಿದ್ರೆ ಒಪ್ಕೊಳ್ಳಲ್ಲ. ಇಲ್ಲ, ನಾನು ತಪ್ಪೇ ಮಾಡಲ್ಲ. ನಾನು ಒಂಥರ ಏನ್ ಹೇಳ್ತಾರೆ ಪರ್ಫೆಕ್ಟ್ ವುಮನ್ ಅಂತಾರೆ, ಗೊತ್ತಾ? ಆ ಥರ ನಾನು ಫುಲ್ ಪರ್ಫೆಕ್ಟ್. ನಾನು ಯಾವ ತಪ್ಪು ಮಾಡಲ್ಲ. ಸೊ ನಾನು ಯಾವ ತಪ್ಪು ಒಪ್ಕೊಳ್ಳಲ್ಲ. ಇವಳಿಗೆ ವರ್ಲ್ಡ್ ರೆಕಾರ್ಡ್ ಕೊಡ್ಸೋಣ, ವರ್ಲ್ಡ್ಸ್ ಪರ್ಫೆಕ್ಟ್ ವುಮನ್ ಅಂತ. ಹಂಗೆ ಯಾರು ಅಪ್ಲೈ ಮಾಡ್ಬಿಟ್ಟು ವರ್ಲ್ಡ್ ರೆಕಾರ್ಡ್ ಕೊಡ್ಸ್ತೀವಿ. ಅಪ್ಲೈ ಮಾಡ್ಬಿಟ್ಟು ಬೇರೆಯವ್ರು ಕೊಡ್ಸಲ್ಲ, ನೀನು ಅಪ್ಲೈ ಮಾಡಬೇಕು. ಅವ್ರು ರೆಫರ್ ಮಾಡ್ತಾರೆ ಅಷ್ಟೇ. ನಾನು ಹೇಳಿದ್ರೆ ಅವ್ರು ನಂಬಲ್ಲ, ಅದಕ್ಕೆ ರೆಫರ್ ಮಾಡ್ತಾರೆ ಅವರು. ನೀನು ಅಪ್ಲೈ ಮಾಡಬೇಕು. ಇಲ್ಲಿ ಬನ್ನಿ, ಇಲ್ಲಿ ಏನೇನು ಹಾಕಿದ್ದಾಳೆ ನೋಡೋಣ. ಫಸ್ಟ್ ಒಡೆಗೆ ಕ್ಯಾಬೇಜ್ ಕಟ್ ಮಾಡೋದು. ಮತ್ತೆ ನಿಕ್ಕಿದು ಇದೆರಡು ಸಾಂಬಾರ್ಗೆ ಆಕ್ಚುಲಿ. ಸೊ ಇವಳು ನೋಡಿ, ಇಲ್ಲಿ ಸಾಂಬಾರ್ ಮಾಡಕ್ಕೆ ಸಪ್ರೇಟ್ ಬೇಯಿಸ್ಕೋಬೇಕು ಅಂತ ಎಲ್ಲದ್ದು ಒಂದೇ ಪಾತ್ರೆಗೆ ಹಾಕ್ಬಿಟ್ಟು ಎಂತ ಕೆಲಸ ಮಾಡ್ತಿದ್ದಾಳೆ. ಇದ್ರಲ್ಲಿ ಯಾವ್ದು ಒಡೆಗೆ, ಯಾವ್ದು ಸಾಂಬಾರ್ಗೆ? ಆಲೂಗಡ್ಡೆ ಮಾತ್ರ ಒಡೆಗೆ, ಮಿಕ್ಕಿದೆಲ್ಲ ಸಾಂಬಾರ್. ಒಡೆ ಬೇಕಾಗಿರೋ ಆಲೂಗಡ್ಡೆನ ಸಾಂಬಾರ್ ರೆಸಿಪಿ ಜೊತೆ ಮಿಕ್ಸ್ ಮಾಡಿ ಬೇಯಿಸಿ ಇದಕ್ಕೂ ಉಪ್ಪಾಗಿ ಬೇಯಿಸ್ಬೇಕು. ಅದಕ್ಕೆ ಎರಡೆರಡು ಕೆಲಸ ಏನಕ್ಕೆ ಮಾಡೋದು ಅಂತ ನಾನು ಇವಾಗ ಹೇಳಿದ್ನಲ್ಲ, ನಾನು ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಡಿಫ್ರೆಂಟ್ ಆಗಿದ್ರೆ ಚೆನ್ನಾಗಿರುತ್ತಲ್ವಾ, ಕ್ಯಾಬೇಜ್ ಫ್ಲೇವರ್ ಇರಲಿ ಅಂತ ಅಂದ್ಬಿಟ್ಟು ಹಾಕಿದ್ರ ಜೊತೆ ಸಾಂಬಾರ್ ಜೊತೆಗೆ ಆಲೂಗಡ್ಡೆನ ಹಾಕ್ಬಿಟ್ಟು ಜೊತೆಲಿ ಬೇಯಿಸ್ಕೊತಿದ್ದಾರೆ. ಏನು ಹೇಳ್ತಾರೆ, ಶಾರ್ಟ್ ಕಟ್ ಹುಡ್ಕೋದು ಅಂತಾರೆ, ಗೊತ್ತಾ? ಆ ರೀತಿ ಶಾರ್ಟ್ ಕಟ್ ಹುಡುಕಿರೋದು ನಮ್ಮ ಹುಡುಗಿ.
ಮಾಡಿ. ಎರಡು ಕೆಲಸ ಒಟ್ಟಿಗೆ ಆಗೋಗುತ್ತೆ ಚಿವಿ, ನೀನು ಹಿಂಗೆಲ್ಲ ಶಾರ್ಟ್ ಕಟ್ ಅನ್ಬಾರ್ದು. ಅದಕ್ಕೆ ಶಾರ್ಟ್ ಕಟ್ ಅನ್ನೋದು, ಎರಡು ಕೆಲಸ ಜೊತೆಲಾಗೋಕ್ಕೋಸ್ಕರ ಏನೋ ಒಂದು ಕಂಡು ಹಿಡಿದಿರಲ್ಲ ಅದನ್ನೇ. ಅಲ್ಲಲ್ಲ, ಸುಮ್ಮನೆ ಗ್ಯಾಸ್ ವೇಸ್ಟ್ ಮಾಡ್ಬೇಕು. ಕರೆಕ್ಟ್ ಗೈಸ್, ಗ್ಯಾಸ್ ವೇಸ್ಟ್ ಆಯ್ತದೆ ಅಂತ ಅಷ್ಟೇ ಬೇಯಿಸ್ತಾ ಇರೋದು, ಯಾರು ತಪ್ಪು ತಿಳ್ಕೊಬೇಡಿ ಆಯ್ತಾ. ಚಿಪ್ಪಂಡ್ರು ಹಂಗೂ ಹೇಳ್ಬೋದು, ಜಪಂಡ್ರು ಅಂತಾನೆ ಹೇಳ್ಬೋದು. ಇಷ್ಟೊಂದು ನೀರಾಕ್ತೀನಿ, ಸಾಂಬಾರಿಗೆ ಬೇಕಾಗುತ್ತೆ. ಸಾಂಬಾರು ಆಲೂಗಡ್ಡೆನೂ ಬೇಯಬೇಕಲ್ಲ ಆ್ಯಕ್ಚುಲಿ, ಬಟ್ ಅದು ಸಾಂಬಾರು ತುಂಬಾ ಜಾಸ್ತಿ ಇದೆ, ನಾನು ಒಬ್ಳೆ ತಿನ್ಬೇಕಲ್ಲ. ಇವಳು ಓಡೋಗ್ತಾಳೆ ಈಗ ಅತ್ತೆ ಮನೆಗೆ, ಗೊತ್ತಾಯ್ತಾ. ನಾನು ಹೇಳೋದನ್ನ ಅವಳು ಒಪ್ಕೊಳ್ಳಲ್ಲ, ಏನಾರು ಹೇಳಿದ್ರೆ ಅದು ನನಗೂ ಗೊತ್ತು ಆ್ಯಕ್ಚುಲಿ ಅಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾಳೆ ಹೊರತು. ನಾನು ತಪ್ಪಿದ್ರೆ ನಾನು ಒಪ್ಕೊಂತೀನಿ, ನೀನು ನಿನ್ ತಪ್ಪಿದ್ರು ಒಪ್ಕೊಳ್ಳೋದಿಲ್ಲ. ನನ್ನ ತಪ್ಪು ಇರಲ್ಲ ಸಹನಾ, ವೈಯಾರು ಮೇಕಿ ನನ್ನ ಆ ಥರ ಪೋರ್ಟ್ರೇಟ್ ಮಾಡ್ತಿದ್ಯಾ ನೀನು. ಪ್ರಪಂಚದಲ್ಲಿ ತಪ್ಪೇ ಮಾಡದೇ ಇರೋಂಥ ಹುಡುಗಿ ಅಂತ ಹೇಳಿದ್ರೆ ನನ್ನ ನೀನು ತಪ್ಪು ಮಾಡೋಳು ಅಂತ ಪೋರ್ಟ್ರೇಟ್ ಮಾಡೋಕೆ ಟ್ರೈ ಮಾಡ್ತಿದ್ಯಾ. ನಿನ್ನಿಂದ ಸಾಧ್ಯ ಇಲ್ಲ ಸಹನಾ. ಆಲ್ವೇಸ್ ಪರ್ಫೆಕ್ಟ್, ಬಟ್ in some situations only you are wrong. ಈ ಹುಡುಗಿ ಸತ್ಯನ ಒಪ್ಕೊಳಕ್ ರೆಡಿ ಇಲ್ಲ, ಅವಳು ಮೈಂಡ್ ಸೆಟ್ ಆಗ್ಬಿಟ್ಟೈತೆ ನನ್ನ ತಪ್ಪು ಮಾಡ್ತೀನಿ ಅಂತ ಒಪ್ಪಿಸ್ಬೇಕು ಅಂದ್ಬಿಟ್ಟು. ಅದಕ್ಕೆ ಎಲ್ಲರೂ ತಪ್ಪು ಹುಡ್ಕೋ ಪ್ರಯತ್ನದಲ್ಲಿದ್ದಾಳೆ. ನಾನು ತಪ್ಪು ಮಾಡಲ್ಲ, ಸೊ ನಾನು ತಪ್ಪು ಒಪ್ಕೊಳ್ಳಲ್ಲ. ಏನಂತೀರಾ? ಈಗ ಇದು ವಿಷಲ್ ಆಗಲಿ, ಆಮೇಲೆ ಸಿಗ್ತೀವಿ. ಹಾಂ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕುಕ್ಕರ್ ಮುಚ್ಚಳಲ್ಲಿಟ್ಟೆ, ಕುಕ್ಕರ್ ಮುಚ್ಚಳ ಹುಡುಕ್ತಾಳೆ ಇರಿ. ನಾನೇ ಇರೋದು ಈ ಮನೇಲಿ, ನೀನೇ ಇರೋದು. ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳದ ಹುಡ್ಕೋದಕ್ಕೆ ಹಂಗೇನಾದ್ರೂ ಪರವಾಗಿಲ್ಲ. ಆಗ್ಲಿಂದ ಕುಕ್ಕರ್ ಮೇಲೆ ನಿಂತ್ಕೊಂಡು ಕುಕ್ಕರ್ ಮುಚ್ಚಳದ ಮೇಲೆ ನಿಂತ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ನಾನು ಕಾಲ್ ನೋಡ್ತಿದ್ದೀನಿ, ನಾನು ಕುಕ್ಕರ್ ಮುಚ್ಚಳದ ಮೇಲೆ ನಿಂತಿದ್ದೀನಿ ಅಂತ ಹಿಡ್ಕೊಂಡು ನಿಂತಿದ್ದಾರೆ. ಅದಕ್ಕೆ ಕುಕ್ಕರ್ ಮೇಲೆ ನಿಂತ್ಕೊಂಡ್ಬಿಟ್ಟು ಅಂತ ಅಂದ್ಬಿಟ್ಟೆ. ಶಾರ್ಟ್ ಕಟ್ ಅದನ್ನು. ನಿನ್ ಶಾರ್ಟ್ ಕಟ್ ಇಂದ ನನ್ಗೆ ತಾನ ಮುಡಿಲಿಯಾ ಎಲ್ಲ ಅವ್ರು ಕೊಡುಬೇಡ. ಮಾಡಿದಲ್ಲಿ ನೋಡಿ, ಕೋಸು ಬೇಳೆ ಎಲ್ಲ ಬೇಯಿಸಿದ್ದಲ್ಲ, ನಾನು ನೀರು ತೆಗೆದು ಅದ್ರಲ್ಲಿ ಸಾಂಬಾರು ಮಾಡ್ತಾಳಂತೆ. ಅದನ್ನು ನನಗೀಗ ಪಲ್ಯ ಮಾಡಿ, ಈರುಳ್ಳಿನೇ ಫ್ರೈ ಆಗದಿರೋ ಪಲ್ಯ ಮಾಡ್ಬಿಟ್ಟು ಕೊಟ್ಟಿದ್ದಾಳೆ. ಫ್ರೈ ಆಗಿಲ್ಲ, ಹ್ಞೂ ಅರ್ಜೆಂಟಲ್ಲಿ ಇದನ್ನೆಲ್ಲ ಗೊತ್ತಾಗಿಲ್ಲ. ಇಂಥ ಜನ ಅರ್ಜೆಂಟಲ್ಲಿ ಅಂದ್ಬಿಟ್ಟು ಹಿಂಗೆ ಹಸಿ ಕೊಟ್ಬಿಡ್ತೀರಲ್ಲ. ಸಾಂಬಾರಿಗೆ ತೆಗೆದಿಟ್ಟಿರೋ ಅಂಥದ್ದು ಕೋಸು ಮತ್ತು ಬೇಳೆ ಬೇಯಿಸಿದ ನೀರು. ಈಗ ಅದಕ್ಕೆ ಮಸಾಲೆ ರೆಡಿ ಮಾಡ್ತಾ ಇದ್ದಾಳೆ. ಏನೇನು ಹಾಕಿದ್ಯಾ ಸನ? ಇದಕ್ಕೆ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಒಂದೆರಡು ಮೆಣಸಿನ್ಕಾಯಿ ಆ್ಯಂಡ್ ಸಾಂಬಾರು ಪೌಡರು, ಮತ್ತು ಅಂದರೆ ಧನಿಯಾ ಪೌಡರು ಮನೇಲೇ ಮಾಡಿರೋದಾದರೆ ಖಾರದ ಪುಡಿ, ಸಾಂಬಾರು ಪುಡಿ ಹಾಕ್ಕೋಬೋದು. ಬಟ್ ಮನೇಲೇ ಮಾಡಿರೋದು ಇಲ್ಲದೆ ಇರೋದ್ರಿಂದ ಸ್ವಲ್ಪ ಧನಿಯಾ ಪೌಡರು, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ, ಮತ್ತು ಒಂಚೂರು ಹುಣಸೆ ಹಣ್ಣು, ಉಪ್ಪು ಅದರಲ್ಲಿ ಇದೆಯಲ್ಲ. ಇದಕ್ಕೆ ಉಪ್ಪು ಹಾಕಿದ್ದಾಳೆ ಅಂದ್ಬಿಟ್ಟು ಇದಕ್ಕೆ ಉಪ್ಪು ಹಾಕ್ತಾ ಇಲ್ಲ. ಓಕೆ, ನೆನ್ಪಿಟ್ಕೊಳ್ಳಿ. ಇಲ್ಲ, ಹಾಕಿಲ್ಲ ಆ್ಯಕ್ಚುಲಿ ಇದಕ್ಕೆ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ. ಉಪ್ಪು ಕಲರ್ ಚೇಂಜ್ ಮಾಡಲ್ಲ ಉಪ್ಪು ಹಾಕೋದ್ರಿಂದ. ನಾನು ಚೂರು ಹಾಕ್ತೀನಿ. ಈಗ ಉಪ್ಪು ಹಾಕೋದ್ರಿಂದ ಕಲರ್ ಚೇಂಜ್ ಆಗಲ್ಲ ಅಂದರೆ ನಂಗೆ ಅರ್ಥ ಆಗಿಲ್ಲ ಈ ಟಿಪ್ಸು. ಏನಂದರೆ ಈಗ ನಾವು ಫ್ರೈ ಮಾಡ್ತೀವಲ್ಲ, ಫ್ರೈ ಮಾಡಿದಾಗ ಅದು ಕಲರು ಸ್ವಲ್ಪ ಬ್ರೌನಿಶ್ ಆಗ್ತಾ ಬರುತ್ತೆ. ಬಟ್ ಉಪ್ಪು ಹಾಕೋದ್ರಿಂದ ಬ್ರೌನಿಶ್ ಆಗಲ್ಲ. ಕೊಳ್ಕ ಕೊಳ್ಕ. ವಾಶ್ ಯುವರ್ ಹ್ಯಾಂಡ್ಸ್ ಫಸ್ಟ್. ಬರೀ ಕಿಟ್ಲೆ ಸುಬ್ಬರವನು ಕೀಟ್ಲೆ ಮಾಡ್ತಾನೆ, ಬರೀ ಕೀಟ್ಲೆ ಮಾಡ್ತಾನೆ. ಅಲ್ಲ ಮನಿ ಹೂವನ್ನಿ, ಅಲ್ಲಿ 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 ಹೂವನ್ನಿ ಮಾ ಕೀಟ್ಲೆ ಮಾಡ್ತೀರಾ ತಾನೇ ನೀವು? ಅವನು ಕೀಟ್ಲೆ ಮಾಡ್ತೀರಾ ತಾನೇ ನೀವು? ನೀನೇ ನೋಡ್ಕೊ, ನನ್ನ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರೆ. ನನಗೆ ಒಂದು ರಿಯಾಕ್ಷನು.